ಫ್ರೆಂಡ್ಸ್ ಹಾವು ನೋಡಿ ನಾಗರಾವ್ ನೋಡಿ 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 ನಿಮಗೆ ಭಯನೇ ಇಲ್ವೇನ್ರಲ್ಲ ನಿಮಗೆ ನೋಡಿ ಆ ಕಲ್ಲೊಳಿಗೆ ಹೋಯ್ತು ನೋಡಿ ನೋಡಿ ಹೆಂಗೆ ಹೋಯ್ತಾವ ನಮ್ಮ ಕೋಳಿಗಳು ಫ್ರೆಂಡ್ಸ್ ನೋಡಿ ಯಾವ ಕೋಳಿ ಕುಕ್ತು ಅಂತ ಗೊತ್ತಿಲ್ಲ ಮಾತ್ರ ನೋಡಿ ಆ ಕಲ್ಲೊಳಿಗೆ ಹೋಯ್ತಾ ಇದ್ರೊಳಗೆ ಕೋಳಿಗಳಿಗೆ ನೋಡಿ ಭಯನೇ ಇಲ್ಲ ಅವನ್ನೇ ಇದು ಮಾಡಕ್ಕೆ ಹೋಗ್ತಾವೆ ಇಟ್ಕೊಳಕ್ಕೆ ನೋಡಿ ಇಲ್ಲೇ ಏನು ಹಿಂಗೆ ನೋಡಿ ನಾವು ಕದ ತೆಗ್ದು ಹೋದರೆ ಡೋರ್ ತೆಗ್ದು ನೋಡಿ ಹಿಂಗೆ ಸೀದಾ ಹಿಂಗೆ ಮಣ್ಣೊಳಿಗೆ ಬರೋದು ಬುರ್ರಲ್ಲ ಈ ಕಡೆಗೆ ನೋಡಿದ್ರಲ್ಲ ನಾನು ಸುಮ್ಮನೆ ಆ ಸೈಡ್ ಕುಂತಿದ್ದೆ ತಿಂಡಿ ತಿಂದ್ಬಿಟ್ಟು ಆ ಕಡೆ ಹಾಡುಗಳಿದ್ದಾವಲ್ಲ ಆ ಕಡೆ ಕುಂತಿದ್ದೆ ಕೋಳಿಗಳೆಲ್ಲ ಪಡ್ಕೊಳ್ತಾ ಇದ್ವಾ ಅದಕ್ಕೆ ನೋಡೋಣ ಅಂತ ಬಂದೆ ಯಾವುದೋ ನಾಯಿ ಓಡ್ಸಾಡ್ತೈತಾ ಏನು ಅನ್ಕೊಂಬಂದೆ ನೋಡಿರೆ ನಾಗಪ್ಪ ಬೆಳಬೆಳಿಗ್ಗೆನೆ ನಾಗಪ್ಪ ಎಂಟ್ರಿ ಕೊಟ್ಟವ್ರು ಇವತ್ತು ಮನೆ ಹತ್ರ ನೋಡಿ ಈ ಜಲ್ಲಿಕಲ್ಲು ಹಾಕಿದ್ದೀವಲ್ಲ ಈ ಜಲ್ಲಿಕಲ್ಲೊಳಿಗೆ ಹೋಯ್ತು ತುಂಬ ದಿನ ಆಗಿತ್ತು ನಾಗಪ್ಪನ ನೋಡಿ ಇವತ್ತು ನೋಡಿದೆ ಯಾಕಡೆಗೆ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ ಫ್ರೆಂಡ್ಸ್ ಅವಕ್ಕೆ ಹಾವುಗಳಿಗೆ ಸ್ವಲ್ಪ ಜಾಗ ಇದ್ರೂ ಸಾಕು ಹಂಗೆ ನುಚ್ಕೊಂಡು ಹೊಂಟೋಗಿರ್ತವೆ ನೋಡಿ ಇದ್ರೊಳಗೆ ಹೋಯ್ತು ಈ ಜಲ್ಲಿಕಲ್ಲೊಳಿಗೆ ಹೋಯ್ತು ಭಯ ಆಯ್ತದೆ ಫ್ರೆಂಡ್ಸ್ ಏನಂದರೆ ಟೈಮ್ ಬಂದು 9:30 ಆಗೈತೆ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟೇ ಮಾತಾಡಬೇಕಾಗಿತ್ತು ನಾನು ಹಾವು ಹೊರಡೋಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋನ ಇದು ಮಾಡಿದೆ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬೈ ನಮ್ಮ ಕೋಳಿಗಳಿಗೆ ಸ್ವಲ್ಪನೂ ಭಯ ಅನ್ನೋದೇ ಇಲ್ಲ ಫ್ರೆಂಡ್ಸ್ ಹೆಂಗೆ ನಮ್ಮ ಕೋಳಿಗಳಿಂದಲೇ ನಾನು ಬಂದು ನೋಡೋಕ್ಕೆ ಬಂದಿದ್ದು ಏನಕ್ಕೆ ಹಿಂಗೆ ಆಡ್ತಿದ್ದಾವೆ ಅಂತ ಯಾವಾಗ ಈಚೆ ಬರುತ್ತೆ ಅಂತ ಗೊತ್ತಿಲ್ಲ ಅಂದರೆ ಭಯ ಹೋದರೆ ಆ ಕಡೆ ಹೋಗ್ಬಿಡಿ ಏನಾದ್ರು ಈ ಕಡೆಗೆ ಹಿಂಗೆ ಮನೆ ಕಡೆಗೆ ಬಂದುಬಿಟ್ರೆ ಅಂತ ಭಯ ಇವತ್ತು ಬಂದು ತಿಂಡಿ ಬಂದು ಚಪಾತಿ ಮಾಡಿದೆ ಮಧ್ಯಾಹ್ನಕ್ಕೆ ಹಸ್ಬೆಂಡ್ಗೆ ಮಜ್ಜಿಗೆ ರೈಸು ಕರೆಂಟ್ ಬಂದಿದೆಯಾ ನೋಡ್ತೀನಿ ಏನಂದರೆ ಫ್ರೆಂಡ್ಸ್ ನಮ್ಮ ಕೋಳಿಗಳಿಗೆ ಯಾವ್ದಾದ್ರು ಕೋಳಿಗೆ ಕುಕ್ಕಿದೆಯಾ ಏನೋ ಗೊತ್ತಿಲ್ಲ ಅವಕ್ಕೆ ಸ್ವಲ್ಪನೂ ಭಯ ಇಲ್ಲ ಈಗೇನೆ ಹಾವು ಕಚ್ಚಿ ತುಂಬ ಆವಾಗ ಕೋಳಿಗಳು ತುಂಬಾ ಸತ್ತೋಗಿದ್ದಾವೆ ಏನು ಗೊತ್ತಾ ಹಾಗೆಯೇ ಎಲ್ಲಿ ಕುಂತಿರ್ತಾವೆ ಅಲ್ಲೇ ಬಿದ್ದೋಗಿರ್ತವೆ ಅದು ಹಾವು ಕಚ್ಚಿದ ಮೇಲೆ ಅದ್ರದ್ದು ಮೈಯೆಲ್ಲ ಬಂದು ಒಂಥರ ಹಸಿರು ನೀಲಿ ಥರ ಆಗಿರುತ್ತೆ ಆವಾಗ ಅನ್ಕೋಬೋದು ಹಾವು ಕಚ್ಚಿದೆ ಅಂತ ಅಂದ್ಬಿಟ್ಟು ಅವೆಲ್ಲ ಅಲ್ಲೇ ಇದ್ದವು ಫ್ರೆಂಡ್ಸ್ ಹಾವಿಂತಾನೆ ಯಾವ ಕೋಳಿ ಕಚ್ಚಿದೆ ಅಂತ ಗೊತ್ತಿಲ್ಲ ಆಗ ನಮ್ಮ ಹಸುಗಳನ್ನ ಕಟ್ಟೋಣ ಅಂತ ಬಂದಿದ್ದೀನಿ ನಂದು ತಿಂಡಿ ಆಯಿತು ಎದ್ದಲಿಶಾ ಮೇಲೆ ಇದು ಮೇಲೆ ಇದ್ರ ಮೇಲೆ ಕೈಲೆ ಫ್ರೆಂಡ್ಸ್ ಏನಂದರೆ ಹಸುಗಳು ಇಟ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ನೀರು ಕುಡ್ಸೋಕ್ಕೆ ಟೈಮು ಆಲ್ರೆಡಿ 11 ಗಂಟೆ ಆಗೈತೆ ಫ್ರೆಂಡ್ಸ್ ಬಾವಿ ಲೈನು ಇನ್ನೂ ಕೊಟ್ಟೇ ಇಲ್ಲ ಎಷ್ಟು ಗಂಟೆಗೆ ಕೊಡ್ತಾರೋ ಗೊತ್ತಿಲ್ಲ ಸ್ವಲ್ಪ ಹೊತ್ತು ತಂಗಿ ಸೊಸೆಗೆ ನೀರು ಬಿಡಬೇಕಾಗಿತ್ತು ನೆನ್ನೆ ಸ್ವಲ್ಪ ಬಿಟ್ಟಿದೆ ಇವತ್ತು ಇನ್ನೊಂದು ಸ್ವಲ್ಪ ಇದ್ದಾವೆ ಅಲ್ಲಿ ಕೆಳಗಡೆ ಲಾಸ್ಟಲ್ಲಿ ಅಲ್ಲಿಗೆ ಸ್ವಲ್ಪ ಬಿಡಬೇಕಾಗಿತ್ತು ಸಿಂಗಲ್ ಆಗೈತೆ ಕರೆಂಟು ನೈಟು ಸಿಂಗಲ್ ಆಗಿತ್ತು ಸಿಂಗಲ್ ಆಗಿದೆ
ಇವಾಗ ಹಸುಗಳನ್ನೆಲ್ಲ ಇಟ್ಕೊಂಡು ಹೋಗಿ ನೀರು ತೋರಿಸಿ ಕಟ್ಟಾಕಿದರೆ 4 ಗಂಟೆವರೆಗೂ ಹಸುಗಳ ಕೆಲಸ ಇರಲ್ಲ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ನೆನ್ನೆ ಹಾಕಿದ ವಿಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಹಾಕಿದ್ರಿ, ಏನಂದರೆ ಹೊಸ್ತಡ್ಕಿಂದು ವಿಡಿಯೋ ಇದೆ ಹಾಕಿ ಅಂತ ಅಂದ್ಬಿಟ್ಟು. ಸಾರಿ ಫ್ರೆಂಡ್ಸ್, ನಾವು ಹೊಸ್ತಡಕ್ಕೆ ಮಾಡಿಲ್ಲ, ಯುಗಾದಿ ಹಬ್ಬದ ಹೊಸ್ತಡಕ್ಕೆ ಮಾಡಿಲ್ಲ. ಯಾಕೆ ಅಂತ ಅಂದರೆ ಯುಗಾದಿ ಹಬ್ಬದ ದಿನವೇ ನಮ್ಮೂರಲ್ಲಿ ಕಂಬಗಳು ಬಂದಿದ್ದಾವೆ. ನಮ್ಮದು ಜಾತ್ರೆಗೆ ಕಂಬ ಅಂತ ಬರ್ತವೆ, ಅದು ಯುಗಾದಿ ಹಬ್ಬದ ದಿನವೇ ಬಂದೈತೆ. ಯಾವ ಕಂಬ ಬಂದಾಗಲಿಂದ ಇನ್ನು ಹಬ್ಬ ಮುಗಿಯೋವರೆಗೂ ನಮ್ಮೂರಲ್ಲಿ ನಾನ್ ವೆಜ್ ಮಾಡೋದಿಲ್ಲ. ಹಾಗಾಗಿ ನಾವು ಯುಗಾದಿ ಹಬ್ಬದ ಹೊಸ್ತಡಕ್ಕೂ ಮಾಡಿಲ್ಲ ಈ ಸಲ ಹೊಸ್ತಡಕ್ಕೆ ಮುಗ್ದಿದ ಮೇಲೆ ಕಂಬಗಳು ಬರೋವು. ಆದರೆ ಬಟ್ ಈ ಸಲ ಏನಂತ ಅಂದರೆ ಯುಗಾದಿ ಹಬ್ಬದ ದಿನವೇ ಕಂಬಗಳು ಬಂದಿದ್ದಾವೆ, ಹಾಗಾಗಿ ಹೊಸ್ತಡಕ್ಕೆ ಮಾಡಿಲ್ಲ ಫ್ರೆಂಡ್ಸ್. ತಿಂಡಿ ಹೊಸ್ತಡ್ಕಿಂದು ಸ್ಪೆಷಲ್ ತಿಂಡಿ ಅದೇ, ನಾನು ವಡೆ ಮಾಡಿದ್ದೆ, ಒಬ್ಬಟ್ಟು ಮಾಡಿರಲಿಲ್ಲ, ವಡೆ ಮಾಡಿದ್ದೆ ಮತ್ತು ಹಸಿನಕಾಯಿ ಚಿಪ್ಸ್ ಮಾಡಿದ್ದೆ. ಅದನ್ನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಬಿಸಿಲು ಹೆಂಗೆ ಹೊಡಿತಿದೆ ಅಂದರೆ ಫ್ರೆಂಡ್ಸ್, ಆದರೆ ಹೊಸ್ತಡಕ್ಕೆ ಮಾಡಿಲ್ಲ ಈ ಸಲ ನಾವು. ಹಂಗೇನಾದ್ರು ಹೊಸ್ತಡಕ್ಕೆ ಮಾಡ್ಬೋದಾಗಿದ್ದರೆ ದೊಡ್ಡ ಒಂದು ಫುಲ್ಲು ಚೆನ್ನಾಗಿ ನಾನ್ ವೆಜ್, ಚಿಕನ್ನು ಮಟನ್ನು ಎಲ್ಲ ತರಿಸ್ಬಿಟ್ಟು ಫುಲ್ಲು ನಾನ್ ವೆಜ್ ವಿಡಿಯೋ ಮಾಡಿಬಿಟ್ಬಿಡಿವೆ. ನೋಡಿ ಎಷ್ಟೊಂದು ಬಿಸಿಲಿದೆ ಅಂತ. ನಡಿ ಹೋಗೋಣ. ನಡಿಬೇಕು, ಎಲ್ಲೂ ನಿಂತ್ಕೊಳ್ಳಂಗಿಲ್ಲ. ಈಗ ಅಲ್ಲಿ ಮನೆ ಹತ್ರ ಹುಲ್ಲೈತೆ, ನಡಿ. ಮೇಯ್ತಾ ಏನಿಲ್ಲ ಫ್ರೆಂಡ್ಸ್. ಏನು ಮೇಯ್ತಾ ಇದೀಕಂತ ಇಲ್ಲಿ? ಬೇಗ ಮೇಯಿ, ಹೋಗೋಣ ಮನೆ ಹತ್ರ. ಫ್ರೆಂಡ್ಸ್ ಹಾಗೇನೆ ದಯವಿಟ್ಟು ವಿಡಿಯೋ ನೋಡೋರು ಲೈಕ್ ಮಾಡಿ ಫ್ರೆಂಡ್ಸ್. ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ನನ್ನ ವಿಡಿಯೋಗೆ ಒಂದೊಂದು ಪಾಯಿಂಟ್ ಅಂತ ಸಿಗುತ್ತೆ. ಅದರಿಂದ ನನ್ನ ವಿಡಿಯೋನ ತುಂಬ ಜನಕ್ಕೆ ರೀಚ್ ಮಾಡ್ತಾರೆ. ಹಳ್ಳಿ ವಿಡಿಯೋಸ್ ಇಷ್ಟ ಅಂತೀರ, ಹಳ್ಳಿ ವಿಡಿಯೋಸ್ ಮಾಡಿ ಹಾಕಿದರೆ ವಿಡಿಯೋ ನೋಡೋದು ಇಲ್ಲ, ಸಪೋರ್ಟ್ ಮಾಡೋದು ಇಲ್ಲ, ರೀಚ್ ಆಗೋದು ಇಲ್ಲ ವಿಡಿಯೋ. ಬಾ ಹೋಗೋಣ. ಬಾರವಾ, ಅಲ್ಗಡ್ಸೋಕೆ ಆಗಲ್ಲ ನೋಡಿ ಫ್ರೆಂಡ್ಸ್. ಅವಳ ಏನು ಮಾಡೋಣ ಅಟ್ಲೆ. ಬಾರೆ, ಅದು ಆಡಿಗೆ ಬೇಕು. ತಂಗಿ ಸೋಸಿ ತಿಂತೀಯ ಬಾ. ಒಂದು ಅಲ್ಲೇ ಉಳ್ಕತ್ತು. ಇದನ್ನ ಎಳ್ಕೊಂಡು ಹೋಗೋಷ್ಟೊಳಗೆ ಫ್ರೆಂಡ್ಸ್ 10 ಹಸೆ ಎಳ್ಕೊಂಡು ಹೋಗ್ಬೋದು, ಹಂಗೆ ಆಡ್ತದೆ. ಬತ್ತಾಳು ನಮ್ಮ ಸಣ್ಣ ಓಡ್ ಬತ್ತಾಳೆ. ಇಳಿಕೆ ಇವಳು ನೋಡಿ ಫ್ರೆಂಡ್ಸ್, ಇರಿ ಮೇಲೆ ಹತ್ಬಿಟ್ಟು ಹೆಂಗೆ ನಾಡ್ಕಾಡ್ತಾಳೆ. ಇಳಿಯೋಕ್ಕೆ ಬರೋದೇ ಇಲ್ಲ. ನನಗೆ ಹತ್ತಕ್ಕೆ ಮಾತ್ರ ಬರುತ್ತಾ, ಇಳಿಯೋಕ್ಕೆ ಮಾತ್ರ ಆಗಲ್ಲ. ಕಳ್ಳಿ ಫ್ರೆಂಡ್ಸ್. ಏನಂದರೆ ಈ ನನ್ನ ಹಸಿಗೆ ಟ್ಯಾಂಕಿಗೆ ನೀರು ತೋರ್ಸೋಕೆ ಕರ್ಕೊಂಡು ಹೋಗಿರ್ತೀನಿ, ಅಲ್ಲಿ ಕುಡಿಯಲ್ಲ. ಅದಕ್ಕೆ ಇಲ್ಲಿ ತಗೊಂಬಂದು ತೋರಿಸ್ಬೇಕು. ಇದು ಎಂಥ ಬುದ್ಧಿ ಕಲ್ತೈತೆ ಅಂದಿದ್ದು. ಟ್ಯಾಂಕಿಲಿ ಹಸಿಗೆ ಅಂತಲೇ ನೀರು ತುಂಬಾಕಿರ್ತೀವಿ, ಅಲ್ಲಿಗೆ ಹಿಡ್ಕೊಂಡು ಹೋದರೆ ಕುಡಿಬೇಕು ತಾನೆ, ಕುಡಿಯಲ್ಲ. ಇಲ್ಲಿ ಬಕೆಟಲ್ಲಿ ತಂದಿಡ್ಲಿ ಅಂತ ಅಂದ್ಬಿಟ್ಟು ಹಾಗೆ ಓಡಿ ಬರುತ್ತೆ. ಏನು ಮಾಡೋಣ ಈ ಹಸ್ಗಳು ಈ ಥರ ಬುದ್ಧಿ ಮಾಡ್ತವೆ.
ಹಾಗೆ ಇದೇನೋ ಒಂದು ಸಣ್ಣ ಈ ಕರಿಗೆ ಟ್ಯಾಂಕಿ ಎಡ್ಕಲ್ಲ, ಅದಕ್ಕೆ ಎತ್ತರ ಇದೆ. ಹಾಗಾಗಿ ಇಲ್ಲಿ ಮನೆ ಹತ್ರ ನೀರಿಡ್ತೀನಿ. ಅದು ದೊಡ್ಡ ಹಸನು ಟ್ಯಾಂಕಿಗೆ ಇಟ್ಕೊಂಡವ್ರು ಅಲ್ಲಿಂದ ಓಡ್ ಬರುತ್ತೆ ವಾಪಸ್. ಏನು ಮಾಡೋಣ ಈ ಹಸುಗಳಿಗೆ. ಹಾಂ ಫ್ರೆಂಡ್ಸ್, ಬಿಸಿಲಂತೂ ಈ ಕದಗುದೈತೆ, ಅಷ್ಟು ಬಿಸಿಲಿದೆ. ನಾನು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಕರೆಂಟ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ಗೊತ್ತಿಲ್ಲ. ಯಜಮಾನ್ರು ಸ್ವಲ್ಪ ಹೊತ್ತು ನಿಲ್ಸೋಸಿ ನೀರು ಬಿಡು ಅಂತ ಅಂದಿದ್ರು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಕರೆಂಟ್ ಬಂದಿಲ್ಲ, ನೋಡ್ಕೊಂಬಂದೆ. ಇವತ್ತು ನೀರು ತೋರಿಸಿದ್ರೆ ಸ್ವಲ್ಪ ಆಲ್ಮೋಸ್ಟು ಕೆಲಸಗಳು ಮುಗ್ದಂಗೆ. ಅಲ್ಲಿ ಟ್ಯಾಂಕಿಗೆ ಇಟ್ಕೊಂಡು ಹೋಗಿದ್ದೆ, ಟ್ಯಾಂಕಿಗೆ ಕುಡಿಲಿಲ್ಲ. ಇಲ್ಲಿ ಮನೆ ಹತ್ರ ತೋರಿಸ್ತಾ ಇದ್ರೆ ಮನೆ ಹತ್ರ ಕುಡಿ. ಆಚೆ ಎಲ್ಲ ಹಸುಗಳೆಲ್ಲ ಹಂಚರಿಸಿ ಆಯಿತು ಫ್ರೆಂಡ್ಸ್. ಇವಾಗ ಒಳಗೆ ಬಂದರೆ ನಮ್ಮ ಗೊಂಬೆದ ಕಾಟ. ಒಳಗೆ ಬಂದ ತಕ್ಷಣವೇ ಏನು ಬಡ್ಕೊಂಡು ಎಳಿತಾವಳೆ. ಇವಾಗ ಆಲ್ಮೋಸ್ಟು ಆಚೆವು ಅಂದರೆ ಕರೆಂಟ್ ಬಂದರೆ ನೀರು ಬಿಡೋದಕ್ಕೆ ಹೋಗಬೇಕು ಸ್ವಲ್ಪ ಹೊತ್ತು. ಏಯ್ ಶೋ, ಬೆಳಗ್ಗೆ ಹಾಲು ತೊಗೊಂಬಂದು ಕಾಸಿರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ಬೇಸಿಗೆ ಬೇರೆ ಬಿಸಿಲು ಬೇರೆ, ಹಾಲು ಕಾಸಲಿಲ್ಲ ಅಂದರೆ ಹೊಡೆದೋಗುತ್ತೆ. ಸಂಜೆ ಅಷ್ಟರಲ್ಲಿ ಇರೋದೇ ಇಲ್ಲ. ಅದಕ್ಕೆ ಹಾಲು ಕಾಸೋದಕ್ಕೆ ಇಟ್ಟಿದ್ದೀನಿ. ಆಯ್ತು ಇನ್ನು ಕದ ತೆಗಿಯಂಗಿಲ್ಲ. ನಮ್ಮ ಕೋಳಿಗಳ ಕಾಟ, ಅವಕ್ಕೆ ಕದ ತೆಗ್ದು ಒಳಗೆ ಬಂತು ಅಂದರೆ ಅವು ಒಳಗಡೆ ಓಡ್ಬರ್ತವೆ. ಅಯ್ಯೋ ಯಪ್ಪ, ನನಗೆ ಒಬ್ಬೊಬ್ರದ್ದು ಕಾಟ ಅಲ್ಲ ಫ್ರೆಂಡ್ಸ್. ಅಲ್ಲಿ ನೋಡಿದ್ರೆ ನಮ್ಮ ಹಸುಗಳು ಹಂಗಾಡ್ತವೆ. ಇವಾಗ ಹಾಲು ಕಾಸ್ಬಿಟ್ಟು ನಾನೊಂದು ಗ್ಲಾಸು ಟೀ ಕಾಸ್ಕೊಂಡು ಕುಡಿದ್ಬಿಟ್ಟು ಕರೆಂಟ್ ಬಂದಿದ್ರೆ ಹೋಗಿ ನೋಡಿ ಸ್ವಲ್ಪ ಹೊತ್ತು ನೀರು ಬಿಟ್ಬಿಟ್ಟು ಬರ್ತೀನಿ. ಅದೇ ಫ್ರೆಂಡ್ಸ್, ನಾನು ಹೇಳಿದ್ದನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ಹಳ್ಳಿ ಹುಡುಗಿಗೂ ಸಪೋರ್ಟ್ ಮಾಡಿ. ಏನಂತ ಅಂದರೆ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತೀವಿ ಅಂತಾರೆ. ಅದೇ ಕಡಿಮೆ ಸಪೋರ್ಟ್ ಮಾಡೋದು. ದಯವಿಟ್ಟು ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿನ್ನೆ ಇನ್ನೊಂದು ಏನಂದರೆ ಫ್ರೆಂಡ್ಸ್, ನಾನು ಪಾತ್ರೆ ಬೆಳಗ್ಬಿಟ್ಟು ನೀರು ಅಲ್ಲೇ ಇಡ್ತೀನಿ, ಆಮೇಲೆ ಗಿಡಗಳಿಗೆ ಉಯ್ಯೋಣ ಅಂತ ಅಂದ್ಬಿಟ್ಟು ನಿನ್ನೆ ಹಾಗೆ ಇಟ್ಟಿದ್ದೀನಿ. ಒಂದು ಕೋಳಿ ಮರಿ ಹೋಗ್ಬಿಟ್ಟು ಆ ನೀರೊಳಗೆ ಬಿದ್ದು ಸತ್ಯ ಹೋಗಿದೆ. ಒಂದು ರಸ್ ತೊಗೊಳ್ತೀನಿ. ಇನ್ನು ನಾನು ನೀರು ಬಿಡೋದಕ್ಕೆ ಹೋದರೆ ಅಲ್ಲಿಂದ ಬರೋದು ಎಷ್ಟು ಗಂಟೆ ಆಗುತ್ತೋ. 12 ಗಂಟೆಗೆ ಕರೆಂಟ್ ಕೊಟ್ಟರೆ 1 2 3 4 ಗಂಟೆವರೆಗೂ ಇರುತ್ತೆ ಅನ್ಸುತ್ತೆ. ಇಲ್ಲ 2 ಗಂಟೆ ಕೊಡ್ತಾರೋ ಇಲ್ಲ 12 ಗಂಟೆ ಕೊಡ್ತಾರೋ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಚಹಾ ಕುಡಿಯೋಣ. ಈ ಬಿಸಿಲು ಟೈಮಲ್ಲಿ ಚಹಾ ಕುಡಿಬಾರ್ದು, ಬಟ್ ನಾನು ಕುಡಿತಾ ಇದ್ದೀನಿ ನೋಡಿ. ಒಂದು ರಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಚಹಾ ಕಾಸ್ಕೊಂಡಿದ್ದೀನಿ. ಇನ್ನೇನು 12 ಗಂಟೆ ಆಗಕ್ಕೆ ಬಂತಲ್ಲ, ಇನ್ನು ಕರೆಂಟು ಬರುತ್ತೆ. ಇನ್ನು ತೊಳಿಗೆ ಹೋಗಬೇಕು. ಅದಕ್ಕೆ ಜ್ಯೂಸ್ ಬದಲು ತುಂಬಾ ಸೆಕೆ. ಎಷ್ಟೊಂದು ಸೆಕೆ ಅಂತ ಅಂದರೆ ಅಷ್ಟು ಸೆಕೆ ಫ್ರೆಂಡ್ಸ್. ಬಿಸಿಲು ಹಂಗೆ ಇದೆ.